ರಾಯಣ್ಣ ಕೇವಲ ಒಬ್ಬ ಸೈನಿಕನಾಗಿರಲಿಲ್ಲ, ಕಿತ್ತೂರಿನ ಕೋಟೆಯ ಅಪ್ರತಿಮ ರಕ್ಷಕನಾಗಿಯೂ ಇದ್ದ. ಫ್ರೆಂಡ್ಸ್, ಕಾಲ ಕಳೆದಂತೆ ಆ ಬ್ರಿಟಿಷರ ಕೆಟ್ಟ ಕಣ್ಣು ಈ ಕಿತ್ತೂರಿನ ವೈಭವದ ಮೇಲೆ ಬಿತ್ತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕ್ರೂರ ಕಾನೂನನ್ನು ಮುಂದಿಟ್ಟುಕೊಂಡು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾದರು. ಫ್ರೆಂಡ್ಸ್, ಅದು ಅಕ್ಟೋಬರ್ 23, 1824. ಬೆಳಗಿನ ಜಾವ ಮಂಜಿನಲ್ಲಿ ಕಿತ್ತೂರು ಕೋಟೆ ಶಾಂತವಾಗಿತ್ತು. ಆದರೆ ಕೋಟೆಯವರೆಗೆ ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆ ತನ್ನ ಸೈನ್ಯ ಮತ್ತು ಪಿರಂಗಿಗಳೊಂದಿಗೆ ಬಂದು ನಿಂತಿದ್ದ. ಅವನ ಅಹಂಕಾರ ಎಷ್ಟಿತ್ತೆಂದರೆ, ಕೋಟೆ ಬಾಗಿಲು ತೆರೆಯಿರಿ, ಇಲ್ಲವೇ ಸರ್ವನಾಶಕ್ಕೆ ಸಿದ್ಧರಾಗಿರಿ ಎಂದು ಕಿತ್ತೂರಿಗೆ ಅಂತಿಮ ಎಚ್ಚರಿಕೆಯನ್ನು ನೀಡಿದನು. ಆದರೆ ಥ್ಯಾಕರೆಗೆ ಗೊತ್ತಿರಲಿಲ್ಲ, ಒಳಗಿರುವುದು ಕೇವಲ ಸೈನಿಕರಲ್ಲ, ಕನ್ನಡ ನಾಡಿನ ಸ್ವಾಭಿಮಾನದ ಕಿಚ್ಚು ಎಂದು. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಶರಣಾಗಲು ನಿರಾಕರಿಸಿದರು. ಕೋಟೆಯ ಬಾಗಿಲು ತೆರೆಯುತ್ತಿದ್ದಂತೆ ಕಿತ್ತೂರಿನ ವೀರ ಸೈನಿಕರು